ಅನಧಿಕೃತ ಶಾಲೆಗಳ ಆರ್ಭಟ, ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ. ನಾಳೆ ನೋಡ್ತೀನಿ ಕೆಲಸಗಳು ಏನಿದೆ ಅದ್ರ ಮೇಲೆ ವೀಕ್ಷಕರೇ, ಬೆಂಗಳೂರು ದಕ್ಷಿಣದಲ್ಲಿ ಅನಧಿಕೃತ ಶಾಲೆಗಳ ಹಾವಳಿ ಮಿತಿ ಮೀರ್ತಾ ಇದೆ. ಇವುಗಳಿಗೆ ಕಡಿವಾಣ ಹಾಕಲು ಲಂಚ ತಿಂದಿರುವ ಶಿಕ್ಷಣ ಇಲಾಖೆ ವಿಫಲವಾಗಿದೆ. ರಾಜ್ಯದಲ್ಲಿ ಅನಧಿಕೃತವಾಗಿ ಶಾಲೆಗಳ ಸಂಖ್ಯೆ ಹೆಚ್ಚಿದ್ದು, ಬೆಂಗಳೂರು ದಕ್ಷಿಣದಲ್ಲಿ ವಿಶೇಷವಾಗಿ 386 ಅನಧಿಕೃತ ಶಾಲೆಗಳಿವೆ ಎಂಬ ವರದಿ ಇದೆ. ಆದರೆ ಶಿಕ್ಷಣಾಧಿಕಾರಿಗಳು ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣದಲ್ಲಿ ಅನಧಿಕೃತ ಶಾಲೆಗಳ ಆರ್ಭಟ, ಮಕ್ಕಳ ಶೈಕ್ಷಣಿಕ ಭವಿಷ್ಯದ ಜೊತೆ ಚೆಲ್ಲಾಟ. ಕ್ರಮ ಕೈಗೊಳ್ಳದೆ ಕೈಕಟ್ಟಿ ಕುಳಿತ ಶಿಕ್ಷಣಾಧಿಕಾರಿಗಳು. ಮಕ್ಕಳ ಭವಿಷ್ಯದ ಬಗ್ಗೆ ಪೋಷಕರ ಆತಂಕ. ಪ್ರಿಯ ವೀಕ್ಷಕರೇ, ಬೆಂಗಳೂರು ದಕ್ಷಿಣ ಜಿಲ್ಲೆ, ಬೆಂಗಳೂರು ದಕ್ಷಿಣ ವಲಯ 1 ಮತ್ತು ಬೆಂಗಳೂರು ದಕ್ಷಿಣ ವಲಯ 3ರಲ್ಲಿ 2025-26ನೇ ಶೈಕ್ಷಣಿಕ ಶಾಲಾ ಅನುಮತಿಗೆ ಅರ್ಜಿಯನ್ನ ಸಲ್ಲಿಸಿ ತಿರಸ್ಕೃತವಾಗಿದ್ರೂ ಅಧಿಕೃತವಾಗಿ ಅನುಮತಿ ಪಡೆಯದೆ ಶಾಲೆಗೆ ದಾಖಲು ಮಾಡಿಕೊಂಡು ಶಾಲೆ ನಡೆಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸಾಮಾಜಿಕ ಜಾಲತಾಣ ಮತ್ತು ಫ್ಲೆಕ್ಸ್ ಮತ್ತು ಬ್ಯಾನರ್ಗಳನ್ನು ಹಾಕಿ ರಾಜಾರೋಷವಾಗಿಯೇ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಸಮರ್ಥ್ ಎಕ್ಸಲೆನ್ಸ್ ಎಂಬ ಪೂರ್ವ ಪ್ರಾಥಮಿಕ ಶಾಲೆಯನ್ನ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಮಾನದಂಡಗಳಿಗೆ ವಿರುದ್ಧವಾಗಿ ಕೇವಲ 1800ರಿಂದ 1500 ಅಡಿಗಳ ಅಳತೆಗೆ ಮೊದಲನೇ ಮಹಡಿಯಲ್ಲಿ ನಡೆಸಲಾಗ್ತಾ ಇದೆ. ಇದರ ಪ್ರಚಾರದ ಭರಾಟೆಗೆ ಶಾಲೆ ಸೇರುವ ಮಕ್ಕಳ ಭವಿಷ್ಯ ನಿಜಕ್ಕೂ ಡೋಲಾಯಮಾನವಾಗಿದೆ. ಏನೊಂದು ಅರಿಯದ ಪೋಷಕರು ಕೇಳಿದಷ್ಟು ಹಣ ತೆತ್ತು ಇದೀಗ ಆತಂಕ ಪಡುವಂತಾಗಿದೆ. ಇನ್ನು ಜೆಪಿ ನಗರ 9ನೇ ಫೇಸ್ನಲ್ಲಿರುವಂತಹ ಇಂಟರಾಕ್ಟಿವ್ ಈ ವರ್ಡ್ ಸ್ಕೂಲ್ ಯಾವುದೇ ದಾಖಲೆಗಳನ್ನ ಹೊಂದಿಲ್ಲ. 30 ವರ್ಷದ ಲೀಸ್, ಪ್ರತಿ ಕಟ್ಟಡದ ಸುರಕ್ಷತಾ ಪ್ರಮಾಣ ಪತ್ರ, ಶೈಕ್ಷಣಿಕ ಉದ್ದೇಶಕ್ಕೆ ಭೂ ಪರಿವರ್ತನಾ ಪತ್ರ, 3 ವರ್ಷದ ಆಡಿಟ್ ವರದಿ, ಬ್ಯಾಂಕ್ ಬ್ಯಾಲೆನ್ಸ್ ಪ್ರತಿ, ಮಕ್ಕಳ ಗಣತಿ ವರದಿ, ಕಟ್ಟಡ ಅನುಮೋದಿತ ನಕ್ಷೆ, ಖಾತಾ ಪ್ರತಿ, ಹೀಗೆ ಯಾವುದೇ ದಾಖಲೆಗಳನ್ನ ಸಲ್ಲಿಸಿಲ್ಲ. ಆದರೂ ಪ್ರತಿ ವರ್ಷ ಪೋಷಕರನ್ನ ವಂಚಿಸಿ ಅಕ್ರಮವಾಗಿ ಶಾಲೆಗಳನ್ನ ನಡೆಸ್ತಾ ಇದ್ದಾವೆ. ದಂಡಿಯಾಗಿ ಡೊನೇಷನ್ ಪಡೆದು ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟವಾಡ್ತಾ ಇದ್ದಾವೆ. ಮುಂದುವರೆದು ಭೀಮನಕುಪ್ಪೆ ಗ್ರಾಮದ ನ್ಯಾಷನಲ್ ಪಬ್ಲಿಕ್ ಶಾಲೆಯ ಕಥೆಯೂ ಇದೇ ಆಗಿದೆ. ಬೆಂಗಳೂರು ದಕ್ಷಿಣದಲ್ಲಿ ಇಂತಹ ಅನಧಿಕೃತ ಶಾಲೆಗಳು ಎಲ್ಲೆಂದರಲ್ಲಿ ನಿಯಮ ಬಾಹಿರವಾಗಿ ತಲೆ ಎತ್ತಿದರೂ ಕ್ರಮ ಕೈಗೊಳ್ಳಬೇಕಾದ ಶಿಕ್ಷಣಾಧಿಕಾರಿಗಳು ಮಾತ್ರ ಕಂಡು ಕಾಣದಂತೆ ಇರುವುದನ್ನ ನೋಡಿದ್ರೆ ಲಂಚದ ಕೈ ಇಲ್ಲಿ ಕೆಲಸ ಮಾಡಿದೆ ಅನಿಸ್ತಾ ಇದೆ. ಈ ಬಗ್ಗೆ ಬೆಂಗಳೂರು ದಕ್ಷಿಣ ವಲಯ 1ರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಜಯಲಕ್ಷ್ಮಿ ಸಿಡಿ ಅವರಂತೂ ಕರ್ತವ್ಯ ಲೋಪ ಮತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದ್ದಾರೆ ಎಂಬಂತೆ ಕಾಣ್ತಾ ಇದೆ. ದೂರುಗಳಿಗೆ ಕ್ರಮ ತೆಗೆದುಕೊಳ್ಳದೆ, ದೂರವಾಣಿ ಕರೆಗಳಿಗೆ ಸ್ಪಂದಿಸದೆ, ಕಚೇರಿಗೆ ಭೇಟಿ ನೀಡಿದ್ರೆ ನನ್ನ ಕೆಲಸ ಮಾಡುವುದು ನನಗೆ ಗೊತ್ತಿದೆ ಅಂತ ಉಡಾಫೆ ಉತ್ತರಗಳನ್ನ ನೀಡುತ್ತಾ ಅನುಚಿತವಾಗಿ ವರ್ತಿಸ್ತಾ ಇದ್ದಾರೆ. ಹೌದು ಮೇಡಮ್, ಈಗ ನಿಮ್ಗೆ ನಾನು ಕೇಳ್ತಾ ಇದೀವಲ್ಲ, ಈ ರೀತಿ ಮಾರ್ಕೆಟಿಂಗ್ ಮಾಡ್ತಾ ಇದ್ರೆ ಅದು ಎಷ್ಟು ಸರಿ ನಿಮ್ ಗಮನದಲ್ಲಿ ಇದೆಯಾ ಅಂತ ಕೇಳ್ತಾ ಇದೀವಿ. ಅದಕ್ಕೆ ಎಷ್ಟು ಸರಿ ಇದನ್ನ ಅಂತ ನಾನು ನೋಡ್ಬಿಟ್ಟೆ. ನಾಳೆ ಇವತ್ತೇ ನೋಡ್ತೀನಿ ಕೆಲಸಗಳು ಏನಿದೆ ಅದ್ರ ಮೇಲೆ ನೋಡ್ಬಿಟ್ಟೆ. ನಾಳೆ ಇವತ್ತೇ ನೋಡ್ತೀನಿ ಕೆಲಸಗಳು ಏನಿದೆ ಅದ್ರ ಮೇಲೆ ನೋಡ್ಬಿಟ್ಟೆ. ಅನಧಿಕೃತ ಶಾಲೆಗಳ ಬಗ್ಗೆ ಪ್ರಜಾಧ್ವನಿ ಮಾಹಿತಿ ನೀಡಿದರೂ ಕೂಡಲೇ ಕಾರ್ಯಪ್ರವೃತ್ತರಾಗುವ ಬದಲು ನೋಡೋಣ, ಕೆಲಸ ಇದೆ, ಬಿಡುವಾದಾಗ ನೋಡ್ತೀನಿ ಅನ್ನೋ ಬೇಜವಾಬ್ದಾರಿತನ ತೋರಿಸ್ತಾ ಇದ್ದಾರೆ. ಇವರಿಗೆ ಶಿಕ್ಷಣ ವ್ಯವಸ್ಥೆಯನ್ನ ಸರಿಪಡಿಸುವುದು ಬಿಟ್ಟು ಇದಕ್ಕಿಂತಲೂ ಬೇರ್ಯಾವ ಕೆಲಸವಿದೆ? ಮಕ್ಕಳ ಭವಿಷ್ಯದ ಜೊತೆ ಆಟವಾಡ್ತಾ ಇದ್ರು ಸುಮ್ಮನಿರುವುದರ ಹಿಂದಿನ ಮರ್ಮವಾದ್ರೂ ಏನು? ಇವರ ಮಕ್ಕಳಿಗೂ ಇದೇ ಗತಿಯಾದ್ರೆ ಏನ್ ಮಾಡ್ತಾರೆ? ಇವರು ಕೊಂಚವೂ ಮಾನವೀಯತೆ, ಕರ್ತವ್ಯ ಪರತೆ ಇಲ್ಲದೆ ನರರೂಪಿ ರಾಕ್ಷಸರೇ ಸರಿ. ಇನ್ನು ಶಿಕ್ಷಣಾಧಿಕಾರಿಗಳ ವರ್ಗಾವಣೆಯ ಕೂಗು ಕೇಳಿ ಬರ್ತಾ ಇದೆ. ವರ್ಗಾವಣೆ ಆಗಿ ಮುಂದೆ ಬರುವ ಅಧಿಕಾರಿಗಳಾದ್ರೂ ಸರಿಯಾಗಿ ಕರ್ತವ್ಯ ಮಾಡ್ತಾರ? ಕಾದು ನೋಡಬೇಕಾಗಿದೆ.
ಬೆಂಗಳೂರಿನಲ್ಲಿ ಇಂತಹ ಅನಧಿಕೃತ ಶಾಲೆಗಳು ಸಾಕಷ್ಟಿವೆ. ಬೆಂಗಳೂರು ದಕ್ಷಿಣದಲ್ಲಿ ಎಲ್ಲೆಂದರಲ್ಲಿ ತಲೆ ಎತ್ತಿ ನಿಂತು ರಾಜಾರೋಷವಾಗಿ ಪೋಷಕರನ್ನ ಸುಲಿಗೆ ಮಾಡ್ತಾ ಇದ್ದಾವೆ. ಶಿಕ್ಷಣಾಧಿಕಾರಿಗಳಂತೂ ಲಂಚ ತಿಂದು ಗಡದ್ದಾಗಿ ನಿದ್ದೆಗೆ ಜಾರಿದ್ದಾರೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಬೇಜವಾಬ್ದಾರಿ ಶಿಕ್ಷಣಾಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಮಕ್ಕಳ ಭವಿಷ್ಯ ಹಾಳಾಗದಂತೆ ನೋಡಿಕೊಳ್ಳಬೇಕಾಗಿದೆ. ಅನಧಿಕೃತ ಶಾಲೆಗಳ ಪಟ್ಟಿ ಬಿಡುಗಡೆಗೊಳಿಸಿ ಪೋಷಕರಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ. ಇಲ್ಲವಾದ್ರೆ ಮಕ್ಕಳ ಗತಿ ಅಧೋಗತಿಯೇ ಸರಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.